ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಇನ್ನು ಮುಂದೆ ಮೈರಾವಣನ ಕತೆ, ಅಲ್ಲಿಗೆ ಹೋಗೋಣ ನಾವು. ಈ ಘಟನೆ ನಂತರ ಹನುಮಂತನು ರಾಮ ಲಕ್ಷ್ಮಣರನ್ನು ಶ್ರದ್ಧೆಯಿಂದ ಕಾವಲು ಕಾಯ್ತಾ ಇದ್ದ. ಕೊನೆಯ ದಿನಗಳಲ್ಲಿ, ಯುದ್ಧದ ಕೊನೆಯ ದಿನಗಳಲ್ಲಿ ಕಾವಲು ಕಾಯ್ತಾ ಇದ್ದ. ಸುಸ್ತಾಗಿ ಮಲಗಿದ್ದಾರೆ. ಅಂದು ರಾತ್ರಿ ರಾಮ ಲಕ್ಷ್ಮಣರು ತುಂಬ ಬಳಲು ಹೋಗಿಬಿಟ್ಟಿದ್ದಾರೆ. ಯುದ್ಧ ಮಾಡಿ ಆಯಾಸದಿಂದ ಮಲಗಿದ್ದಾರೆ. ಮೈ ಮರೆತು ಮಲಗಿದ್ದಾರೆ. ಲಂಕಾ ಯುದ್ಧವು ಮಹಾಭಾರತದ ಯುದ್ಧದ ಹಾಗೆ ನಡೀತಾ ಇರಲಿಲ್ಲ. ಇದು ರಾಕ್ಷಸರ ಜೊತೆ ಮಾಡ್ತಾ ಇರತಕ್ಕಂಥ ಯುದ್ಧ. ಹಗಲು ರಾತ್ರಿ ಯುದ್ಧ ನಡೀತಾನೇ ಇತ್ತು. ಮಹಾಭಾರತದಲ್ಲಿ ಯುದ್ಧ ನಡೆಯುವಾಗ ಸೂರ್ಯಾಸ್ತ ಆದ ಕೂಡಲೇ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಅಸ್ತ್ರಗಳನ್ನು ಕೆಳಗಿಳಿಸಿ ಅಂತ ಹೇಳ್ತಾಯಿದ್ರು. ಸೀಸ್ ಫೈರ್ ಅಂತ ಹೇಳ್ತಾಯಿದ್ರು, ಅಂದರೆ ಮುಂದೆ ನಡೀಬಾರ್ದು ಹಾಗೆ ಅಂತ. ಆಮೇಲೆ ಪುನಃ ಸೂರ್ಯೋದಯ ಆದಮೇಲೆ ಮತ್ತೆ ನಡೀತಾ ಇತ್ತು ಅಂತ ಹೇಳ್ತಾರೆ. ರಾತ್ರಿ ಹೊತ್ತು ಚಿಕ್ಕ ಪುಟ್ಟದೆಲ್ಲ ಕದ್ದುಕೊಂಡೇನೋ ಏನೋ ಮಾಡ್ತಿದ್ದು ಬಿಟ್ಟರೆ ಹಾಗೆ ಆ ಥರ ಅಲ್ಲ ಇದು. 24 ಗಂಟೆ ಕಾಲವೂ ನಡೀತಾ ಇರತಕ್ಕಂಥ ಯುದ್ಧ ಇದು. ಏಕೆಂದರೆ ರಾಕ್ಷಸರು ದೇವರಿಗೆ ನಡೀತಾ ಇರುವಂಥ ಯುದ್ಧ ಇದು. ಹಗಲು ರಾತ್ರಿ ಯುದ್ಧ ನಡೀತಾನೇ ಇತ್ತು. ಆದ್ದರಿಂದ ರಾಮ ಲಕ್ಷ್ಮಣರಿಗೆ ವಿಶ್ರಾಂತಿಯೇ ಇರಲಿಲ್ಲ. ಇಲ್ಲಿ ವಿಶ್ರಾಂತಿ ಪ್ರಶ್ನೆಯೇ ಇಲ್ಲ. ಮಹಾಭಾರತದಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾಯಿದ್ರು, ಬೆಳಗ್ಗೆಗೆಲ್ಲ ಮತ್ತೆ ಸ್ನಾನ ಮಾಡಿ ಏನೋ ತಿನ್ಕೊಂಡು ಹೋಗ್ತಾಯಿದ್ರು. ಅದು ಅಲ್ಲವೇ ಇಲ್ಲ. ಅಲ್ಲಿ ಟೈಮ್ ಪ್ರಕಾರ ಅಲ್ಲ. ಒಂದು ಸತಿ ಶುರು ಆಗ್ಬಿಟ್ಟ ಮೇಲೆ ಶುರು ಆಗಿಬಿಟ್ಟಿದೆ. ರಾಕ್ಷಸರು ರಾತ್ರಿ ಹೊತ್ತೇ ವಿಜೃಂಭಿಸ್ತಾಯಿದ್ರು. ಹಗಲೊತ್ತಲ್ಲಿ ಕಪಿಸೈನ್ಯ ವಿಜೃಂಭಿಸ್ತಾ ಇತ್ತು. ಅದಕ್ಕೆ ರಾತ್ರಿ ಹಗಲು ನಡೀತಾ ಇತ್ತು ಯುದ್ಧ. ಅವರು ಇವ್ರನ್ನ ಕಾವಲು ಕಾಯ್ತಾಯಿದ್ರು, ಅವ್ರನ್ನ ಕಾವಲು ಕಾಯ್ಕೊಂಡು ಒಬ್ರಿಗೊಬ್ಬರು ಯುದ್ಧವನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ರಾಮ ಲಕ್ಷ್ಮಣರಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಇಲ್ಲ ಪಾಪ. ರಾಮ ಲಕ್ಷ್ಮಣರು ದಣಿದಿರತಕ್ಕಂಥದ್ದು ನೋಡಿ ಹನುಮಂತನಿಗೆ ತುಂಬ ನೋವಾಯಿತು. ಎಷ್ಟು ಆಯಾಸ ಪಟ್ಟಿದ್ದಾರೆ. ಆ ದಣಿವನ್ನು ನೋಡಿ ಅವರನ್ನು ನೋಡೇ ಇರಲಿಲ್ಲ ಇದುವರೆಗೂ ಪಾಪ. ತನ್ನ ಬಾಲವನ್ನು ಅವರ ಸುತ್ತಲೂ ಒಂದು ಕೋಟೆಯ ರೀತಿ ಸುತ್ತಿ ಅದರೊಳಗೆ ಅವರಿಬ್ಬರಿಗೂ ಕೂಡ ವಿಶ್ರಾಂತಿ ತಗೊಳ್ಳೋ ಹಾಗೆ ಏರ್ಪಾಟನ್ನು ಮಾಡ್ತಾ ಇದ್ದಾನೆ. ಮಾಡಿ ತಾನು ಆ ಬಾಲದ ಕೋಟೆಯ ಮೇಲ್ಭಾಗದಲ್ಲಿ ಕುಳಿತು ಹಾಯಾಗಿ ರಾಮನಾಮ ಜಪ ಮಾಡ್ತಾ ಇದ್ದಾನೆ. ಹನುಮಂತನ ಕಥೆಯಲ್ಲಿ ಎಷ್ಟೋ ಕಡೆ ಈ ಸಂದರ್ಭಗಳು ಬರ್ತವೆ, ಸುಮಾರು ಕಡೆ ಬರುತ್ತೆ. ಇವತ್ತು ತನ್ನ ಸ್ವಾಮಿಗೇ ಈ ಕೋಟೆಯ ರಚನೆಯನ್ನು, ಬಾಲದ ಕೋಟೆಯ ರಚನೆಯನ್ನು ಮಾಡಿ ತಾನು ಮುಂದೆ ಕೂತ್ಕೊಂಡಿದ್ದಾನೆ. ರಾಮನಾಮವನ್ನು ಹೇಳ್ತಾ ಇದ್ದಾನೆ. ಯಾರೂ ಒಳಗೆ ಬರೋಕ್ಕಾಗೋದಿಲ್ಲ. ವಾಯು ಕೂಡ ಒಳಗೆ ಸಂಚಾರವಿಲ್ಲ. ಈ ವಿಷಯ ರಾವಣಾಸುರನಿಗೆ ಗೊತ್ತಾಗಿಬಿಡುತ್ತೆ. ಏಕೆಂದರೆ ರಾಮಲಕ್ಷ್ಮಣರು ಸ್ವಲ್ಪ ಆಯಾಸ ಆದಾಗ ಹೋಗಿ ಕೊಲ್ಲಬೇಕು ಅಂದ್ಕೊಂಡಿರ್ತಾನೆ. ಅದಕ್ಕೆ ಬೇರೆ ಸೈನ್ಯವನ್ನೆಲ್ಲ ಮಾಡಿಟ್ಬಿಟ್ಟಿರ್ತಾನೆ. ಆದರೆ ಇಲ್ಲಿ ಕಾವಲು ಕಾಯ್ತಾ ಇದ್ದಾನೆ ಹನುಮಂತನಂತೂ ಗೊತ್ತಾಯಿತು. ಅಲ್ಲಿ ಒಂದು ಸತಿ ನೋಡಿದ್ನಲ್ಲ ಅವನ ದರ್ಬಾರಲ್ಲಿ ಅವನ ಬಾಲದ ವಿಚಾರ. ಅಯ್ಯಯ್ಯೋ, ಆ ಬಾಲ ಮತ್ತೆ ಸುತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ಅದರೊಳಗೆ ಅವರಿಬ್ಬರನ್ನು ಇಟ್ಕೊಂಡಿದ್ದಾನೆ. ಕಷ್ಟ ಬಿಡಿಸೋದು ಅನ್ಕೋತಾನೆ. ಏನು ಮಾಡಿದ್ರು ಒಳ್ಳೆಯದು ಅಂತ ಯೋಚನೆ ಮಾಡಿ ಅವನಿಗೆ ಇನ್ನು ನಾವು ಗೆಲ್ಲಕ್ಕಾಗಲ್ಲ, ನಾವು ಸೋತೋಗ್ತೀವಿ, ನಮ್ಮ ಬಲವೆಲ್ಲ ಬಿದ್ದೋಗ್ತಿದೆ, ನಮ್ಮ ಸೈನ್ಯವೆಲ್ಲ ಉರುಳೋಗ್ತಾ ಇದೆ, ನಮ್ಮ ರಾಕ್ಷಸರೆಲ್ಲರೂ ಒಬ್ಬೊಬ್ಬರು ಬೀಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದೀನಿ ಕೇಳಿ, ನಾಳೆ ಒಬ್ರಿಗೊಬ್ಬರು ನಾವು ಎಣಿಸ್ಕೊಂಬಿಟ್ಟು ನಾವು ಮಾನಸಿಕವಾದಂಥ ವ್ಯಥೆಯಲ್ಲಿ ಬೀಳಬಾರ್ದು. ಆದ್ದರಿಂದ ಎಲ್ಲ ರಾಕ್ಷಸರು ಸತ್ತಿರ್ತಕ್ಕಂಥವನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಸಮುದ್ರದಲ್ಲಿ ಹಾಕಿಬಿಡಿ ಅಂತ ಹೇಳಿ ಎಲ್ಲವನ್ನು ಸಮುದ್ರದಲ್ಲಿ ಪ್ರಾಣಿಗಳಿಗೆ ಹಾಕಿಬಿಡಿ ಅಂತ ಹೇಳಿ ಹಾಕತ್ತಾ ಇದ್ದಂತೆ. ಹಾಗಾಗಿ ಅವತ್ತೇ ಕ್ಲೀನ್ ಆಗ್ತಿತ್ತು. ಆದರೆ ಇಲ್ಲಿ ಕಪಿಗಳು ಮಾತ್ರ
ಅವತ್ತು ಕ್ಲೀನ್ ಆಗ್ತಿರ್ಲಿಲ್ಲ, ಅಲ್ಲಲ್ಲೇ ಇರ್ತಾಯಿದ್ವು, ಅಲ್ಲಲ್ಲೇ ಬೀಳ್ತಾಯಿದ್ವು, ಮರಕ್ಕೆ ನೇತಾಡ್ಕೊಂಡ್ಬಿಡ್ತಾಯಿದ್ವು ಎಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಜೈ ಗುರುದತ್ತ, ಶ್ರೀ ಗುರುದತ್ತ.